ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಮಹತ್ವದ ಬೆಳವಣಿಗೆ ಆಗ್ತಾ ಇರುವುದು. ಯಾಕಂದ್ರೆ ಈ ಪ್ರಕರಣವನ್ನ ಸಿಬಿಐ ತನಿಖೆ ಮಾಡಬೇಕು ಅಂತ ಕೋರಿ ಅರ್ಜಿನೇನು ಹಾಕೊಂಡಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಆ ಅರ್ಜಿಯ ವಿಚಾರಣೆ ಧಾರವಾಡದಲ್ಲಿ ಹೈಕೋರ್ಟ್ ಪೀಠದಲ್ಲಿ ನೆರವೇರ್ತಾ ಇರುವಂತದ್ದು. ಅಲ್ಲಿ ಪ್ರಮುಖವಾದಂತಹ ವಾದ ನಡೀತಾ ಇದೆ. ಮಣಿಂದರ್ ಸಿಂಗ್ ವಾದ ಮಾಡ್ತಾ ಇದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ. ಆರೋಪಿಯಾದವರಿಗೆ ತನಿಖಾ ಸಂಸ್ಥೆಯನ್ನ ಆಯ್ಕೆ ಮಾಡುವಂತಹ ಹಕ್ಕಿಲ್ಲ. ಅಂದ್ರೆ ಈಗ ಲೋಕಾಯುಕ್ತ ತನಿಖೆ ಏನ್ ನಡೆದಿದೆ ಅದನ್ನ ಅವರು ಪ್ರಶ್ನಿಸಿದ್ರು. ಯಾಕಂದ್ರೆ ಅಲ್ಲಿ ಪೊಲೀಸರು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಸರ್ಕಾರದ ಪ್ರಭಾವ ಬೀರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ A1 ಆರೋಪಿಯಾಗಿದ್ದಾರೆ, ಹಾಗಾಗಿ ಅವರ ಪ್ರಭಾವ ಇರುತ್ತೆ. ಶಂಕಿತ ಆರೋಪಿ ತನಿಖಾ ತಂಡವನ್ನ ಆಯ್ಕೆ ಮಾಡಬಾರದು. ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅಧೀನದಲ್ಲಿದ್ದಾರೆ, ಹಾಗಾಗಿ ಈ ಕೇಸನ್ನ ಲೋಕಾಯುಕ್ತ ಅಲ್ಲ ಸಿಬಿಐ ತನಿಖೆ ಮಾಡಬೇಕು, ತನಿಖೆಗೆ ಒಪ್ಪಿಸಬೇಕು ಸಿಬಿಐಗೆ ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ ಆಗಿದೆ. ಸ್ಥಳೀಯರ ಪೊಲೀಸರಿಂದ ಏನಾದರೂ ತನಿಖೆ ನಡೆದರೆ ಅದಕ್ಕೆ ನ್ಯಾಯ ಸಿಗಲ್ಲ ಈ ಕೇಸ್ಗೆ. ಯಾಕಂದ್ರೆ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿ ಇರುವಂಥದ್ದೇ A1 ಆರೋಪಿ ಇರುವಂಥದ್ದೇ ಸಿಎಂ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳ ಕೈಯಲ್ಲೇ ಇರುತ್ತೆ ಅಧಿಕಾರ. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಸಿಬಿಐಗೆ ವಹಿಸೋದು ಒಳ್ಳೆಯದು. ಅಂದ್ರೆ ಹಲವು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಕೂಡ ಉಲ್ಲೇಖಿಸಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಸಮಾಧಾನಕರ ಎನಿಸುವಂತಹ ಸ್ವತಂತ್ರ ತನಿಖಾ ತಂಡಕ್ಕೆ ಈ ಕೇಸನ್ನ ವಹಿಸಬಹುದು ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ. ತನಿಖೆ ಯಾರು ನಡೆಸಬೇಕು ಅಂತ ಆರೋಪಿಯನ್ನು ಕೇಳೋ ಅಗತ್ಯ ಇಲ್ಲ. ಅಂದ್ರೆ ಸರ್ಕಾರ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಪ್ರಮುಖ ಆರೋಪಿಯಾಗಿರೋದ್ರಿಂದ ಈ ವಿಷಯ ಇಲ್ಲಿ ಪ್ರಮುಖ ಆಗತ್ತೆ ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿಬಿಐಗೆ ಈ ಕೇಸನ್ನ ವರ್ಗಾವಣೆ ಮಾಡುವಂತಹ ಸಂಬಂಧಪಟ್ಟಂತೆ ಸಾಕಷ್ಟಲ್ಲಿ ವಾದ ನಡೀತಾ ಇರುವಂತದ್ದು. ಮಣಿಂದರ್ ಸಿಂಗ್ ಅವರ ವಾದವನ್ನ ಗಮನಿಸ್ತಾ ಹೋದಾಗ ಅಂದ್ರೆ ಸ್ವತಂತ್ರ ತನಿಖಾ ಸಂಸ್ಥೆಗೆ ಇದನ್ನ ಕೊಡಬೇಕು ಅನ್ನೋದು ಎಷ್ಟು ಪ್ರಮುಖ ಆಗುತ್ತೆ? ಅವರ ವಾದದಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಯಾವ ಕಡೆ ಸಾಕ್ತಾ ಇದೆ ಅಂತ? ಪ್ರತಿಮಾ, ಈ ಕೇಸನ್ನು ಹೇಳೋದಕ್ಕೆ ಮುಂಚೆ ಈಗ DK ಶಿವಕುಮಾರ್ ಅವರು ಮತ್ತೆ ಏನು ಸತೀಶ್ ಜಾರಕಿಹೊಳಿ ಒಂದು ಅಂಶವನ್ನು ಹೇಳಿದರು. ಏನಂದ್ರೆ ಈಗ ಆಲ್ರೆಡಿ ಒಂದು ತನಿಖೆ ನಡೀತಾ ಇರಬೇಕಾದ್ರೆ ಎರಡನೇ ಸಂಸ್ಥೆ ತನಿಖೆ ನಡೆಸೋ ಆಗಿಲ್ಲ ಅಂತ ಒಂದು ಅಂಶವನ್ನು ಏನು ಪ್ರಸ್ತಾಪ ಮಾಡಿದ್ರು ಅವ್ರ ಕೇಸ್ಗೆ ರೆಫರ್ ಮಾಡ್ತಾ DK ಶಿವಕುಮಾರ್ ಅವರ ಕೇಸ್ನಲ್ಲಿ ಏನಾಗಿದೆ ಅಂದ್ರೆ ಅವ್ರದ್ದು ಏನು ಇನ್ಕಮ್ ಟ್ಯಾಕ್ಸ್ನವರು ಫಸ್ಟ್ ಕೇಸ್ ಹಾಕೊಂಡಿದ್ರು. ಅದನ್ನ ಆಧರಿಸಿ ED ಅವರು ತನಿಖೆಯನ್ನ ಶುರು ಮಾಡಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ ಅದು ಪ್ರೆಡಿಕೇಟ್ ಅಫೆನ್ಸ್ ಇರುವಂತ ಆಕ್ಟ್ ಅಲ್ಲ, ಪ್ರೆಡಿಕೇಟ್ ಆಕ್ಟ್ ಅಲ್ಲ, ಅದು ಶೆಡ್ಯೂಲ್ಡ್ ಅಫೆನ್ಸ್ ಅಲ್ಲ. ಹೀಗಾಗಿ ಏನು ಸ್ಟ್ಯಾಂಡರ್ಡ್ ಅಂದ್ರೆ 120B ಅಡಿ ಸಪರೇಟ್ ಆಗಿ ತನಿಖೆ ನಡೆಸುವಂತ ಅಧಿಕಾರ EDಗಿಲ್ಲ ಅಂತ ಹೇಳಿ ಹೇಳ್ತು. ಆದ್ರೆ ಅಲ್ಲಿ ಅಂದ್ರೆ ಪ್ರೆಡಿಕೇಟ್ ಅಫೆನ್ಸ್ ಇರಲಿಲ್ಲ DK ಶಿವಕುಮಾರ್ ಅವರ ಕೇಸಲ್ಲಿ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ ಅದು ಪ್ರೆಡಿಕೇಟ್ ಅಫೆನ್ಸ್ ವ್ಯಾಪ್ತಿಗೆ ಬರೋದಿಲ್ಲ, ಹೀಗಾಗಿ ಅಲ್ಲಿ ತನಿಖೆ ನಡೆಸಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ರೆ ಇಲ್ಲೇನಾಗಿದೆ, ಇದು ಈಗ ಉದಾಹರಣೆಗೆ ನಾಗೇಂದ್ರ ಅವ್ರ ಕೇಸ್ ಇರ್ಬೋದು. ನಾಗೇಂದ್ರ ಅವ್ರ ಕೇಸಲ್ಲಿ ಲೋಕಲ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರ ಅರೆಸ್ಟೇ ಮಾಡಲಿಲ್ಲ. ಆದ್ರೆ ಅದೇ ಕೇಸನ್ನ ED ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ನ ಕೂಡ CBI ಅವರು ತನಿಖೆ ಮಾಡಿದ್ರು. ಅದಾದ್ಮೇಲೆ ED ಅವರು ಕೂಡ ಬಂಧಿಸಿದ್ರು. ಹೀಗಾಗಿ ಒಂದೇ ಅಫೆನ್ಸ್ ಸಂಬಂಧಪಟ್ಟಂತೆ ಎರಡೆರಡು ಒಂದು ಇನ್ವೆಸ್ಟಿಗೇಷನ್ ನಡೀಬಹುದು. ED ಅವರ ಒಂದು ವ್ಯಾಪ್ತಿಯೇ ಬೇರೆ, ವಿಚಾರಣೆಯ ವ್ಯಾಪ್ತಿಯೇ ಬೇರೆ, ಲೋಕಾಯುಕ್ತ ಪೊಲೀಸರ ಇಲಾಖೆಯ ಒಂದು ವಿಚಾರಣೆಯ ಒಂದು ವ್ಯಾಪ್ತಿಯೇ ಬೇರೆ. ಹೀಗಾಗಿ DK ಶಿವಕುಮಾರ್ ಅವರು ಹೇಳಿದಂತ ಕಾಂಟೆಕ್ಸ್ಟ್ ತಪ್ಪಿದೆ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ತಾವು ಹೇಳದಂತೆ ಅಂದ್ರೆ ಈಗ ಎರಡೆರಡು ತನಿಖಾ ಸಂಸ್ಥೆಗಳು ಕೂಡ ತನಿಖೆ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈ ತನಿಖೆ ಈ ಪ್ರಕರಣದಲ್ಲಿ ಆ ಪ್ರಕರಣದ ಗಂಭೀರತೆ ಮತ್ತು PMLA ಆಕ್ಟ್ ಅದು ಬಹಳ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಅಂತ? ಖಂಡಿತ ಪ್ರತಿಮಾ, ಯಾಕಂದ್ರೆ PMLA ಆಕ್ಟ್ ಅಡಿ ಹೇಳಿದ್ದಾರೆ ಯಾವ ಸೆಕ್ಷನ್ ಅಡಿ ಕೇಸ್ ಇದ್ರೆ ಮಾತ್ರ ED ಅವರು ತನಿಖೆ ನಡೆಸಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಒಂದು ಆಕ್ಟಲ್ಲಿ PMLA ಆಕ್ಟಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ ಅದಕ್ಕೆ ವಿನಾಯಿತಿ ಇದೆ. ಇನ್ಕಮ್ ಟ್ಯಾಕ್ಸ್ ಅಡಿ ಯಾವುದೇ ಒಂದು ಕೇಸ್ ರಿಜಿಸ್ಟರ್ ಆಗಿದ್ರು ಕೂಡ ಅದನ್ನ ED ಅವರು ತನಿಖೆ ನಡೆಸೋದಕ್ಕಾಗಲ್ಲ. ಕೇವಲ IPC ಅಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಮಾತ್ರ ಅವ್ರು ತನಿಖೆ ನಡೆಸಬಹುದು. ಅದೇ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಅವಾಗ ED ಕೂಡ ಇನ್ವೆಸ್ಟಿಗೇಷನ್ ಮಾಡಬಹುದು. ಆದರೆ DK ಶಿವಕುಮಾರ್ ಅವರ ಕೇಸೇ ಬೇರೆ, ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ಕೇಸೇ ಬೇರೆ. ಹೀಗಾಗಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಇವತ್ತಿನ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ CBI ತನಿಖೆಗೆ ವಹಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರ ಒಂದು ದೂರುದಾರ ಏನಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರು ಏನು ಮನವಿಯನ್ನ ಮಾಡ್ತಾ ಇದ್ದಾರೆ, ಅದ್ರ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಪರ ವಕೀಲರು ತಮ್ಮ ವಾದ ಮಂಡನೆಯನ್ನು ಪೂರ್ಣಗೊಳಿಸಿದ್ದಾರೆ. ಮಣಿಂದರ್ ಸಿಂಗ್ ಅವರ ವಾದ ಏನಂತಂದ್ರೆ ಈ ಕೇಸ್ ಯಾವುದೇ ಕಾರಣಕ್ಕೂ ಕೂಡ ಲೋಕಾಯುಕ್ತ ಪೊಲೀಸರು ಸಮರ್ಪಕವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ದೇಶದಲ್ಲಿ ಹಲವು ಕೋರ್ಟ್ಗಳಲ್ಲಿ ಈ ಬಗ್ಗೆ ತೀರ್ಪುಗಳಿವೆ. ಅಂದ್ರೆ ಒಬ್ಬ ರಾಜಕಾರಣಿ ಇದ್ದಾಗ, ಆಡಳಿತಾರೂಢ ಪಕ್ಷದ ಒಬ್ಬ ಪ್ರಮುಖ ರಾಜಕಾರಣಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸರು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾರೆ. ಅವ್ರು ಸ್ವತಂತ್ರವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನ್ಯಾಯಸಮ್ಮತ ಅಂದ್ರೆ ಜನರಿಗೂ ಅನಿಸಬೇಕು, ಜನರಿಗೆ ವಿಶ್ವಾಸ ಮೂಡಿಸಬೇಕು ಅಂತಂದ್ರೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದನೇ ತನಿಖೆ ನಡೆಸಬೇಕು ಅಂತೇಳಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅವರ ವಾದ ಮಂಡನೆ ಪೂರ್ಣ ಆಗಿದೆ. ಈಗ ಅದಕ್ಕೆ ಪ್ರತಿಯಾಗಿ ದೇವರಾಜು ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ ಪರ ಕಪಿಲ್ ಸಿಬ್ಬಲ್ ಅವರು ಕೂಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಈ ಬಗ್ಗೆ ಕೂಡ ಒಂದು ಆದೇಶ ಬರದೇ ಹೋದ್ರೂ ಕೂಡ ವಿಚಾರಣೆ ಪೂರ್ಣ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಪಾಲಿಗೆ ಎರಡೂ ಕೇಸ್ಗಳಲ್ಲಿ ಬಹಳ ಮಹತ್ವ
ಮಹತ್ವದ ವಿಚಾರ. ಈಗ ಈ ಕೇಸ್ ವಿಚಾರಣೆ ನಡೀತಾ ಇದೆ. ಇದಾದ ತಕ್ಷಣನೇ ಇಡಿ ಕೇಸ್ನ ವಿಚಾರಣೆ ಕೂಡ ನಡೆಯುತ್ತೆ. ಅಂದರೆ ಸಿಎಂ ಪತ್ನಿಯವರು ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಹೀಗಾಗಿ ಇವೆರಡೂ ಕೇಸುಗಳು ಸಿಎಂ ಪಾಲ್ಗೆ ಬಹಳ ಪ್ರಮುಖವಾದಂಥದ್ದು ಮತ್ತು ನಿರ್ಣಾಯಕವಾದಂಥದ್ದು. ರಮೇಶ್, ಇಲ್ಲಿ ಆಗ್ಲೇ ಮಣಿಂದರ್ ಸಿಂಗ್ ಅವರ ಒಂದು ವಾದವನ್ನು ನಾವು ಗಮನಿಸ್ತಾ ಇದ್ವಿ. ಏನಂತಂದ್ರೆ ಆಯ್ಕೆ ಮಾಡುವಂತ ಒಂದು ಆಪ್ಷನ್ ಇರೋದಿಲ್ಲ ಅಂತ ಆರೋಪಿಗೆ, ಯಾರಿಂದ ತನಿಖೆ ಆಗಬೇಕು, ಯಾವ ಸಂಸ್ಥೆಯಿಂದ ಅಂತ. ಬಟ್ ಅದ್ರ ಬಗ್ಗೆ ನಾವು ಇನ್ನಷ್ಟು ಮಾತನಾಡೋಣ. ಇದ್ರ ಬಗ್ಗೆ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿ, ಚಿಕ್ಕ ಬ್ರೇಕ್ನ ನಂತರ.